ಹರಿಯಾಣದಿಂದ ಒಂದು ಟ್ರೆಂಡ್ ಈಗಾಗಲೇ ಸಿಗ್ತಾ ಇದೆ. ಇದರ ಜೊತೆಗೆ ಜಮ್ಮು ಕಾಶ್ಮೀರ ಸೆಟ್ಲ್ ಆಗಿರುವಂಥ ರೀತಿ ಕಾಣಿಸ್ತಾ ಇದೆ. ಜಮ್ಮು ಕಾಶ್ಮೀರದ ಫಲಿತಾಂಶ ಈಗ ಕಾಂಗ್ರೆಸ್ ಮೈತ್ರಿಯ ಪರ ಇದ್ದರೆ, ಇನ್ನು ಹರಿಯಾಣದಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿರುವಂಥದ್ದು ಅಚ್ಚರಿಯ ಬೆಳವಣಿಗೆ ಕಾಣಿಸ್ತಾ ಇದೆ. ಹರಿಯಾಣದಲ್ಲಿ ಹ್ಯಾಟ್ರಿಕ್ ಜಯದತ್ತ ಬಿಜೆಪಿಗೆ ದಾಪುಗಾಲು ಇಡ್ತಾ ಇದೆ. 48 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಂಥ ಬಿಜೆಪಿ ಈಗ ಸಂಪೂರ್ಣ ಚಿತ್ರಣವೇ ಬದಲಾಗ್ತಾ ಇದೆ. 48 ಕ್ಷೇತ್ರಗಳಲ್ಲಿ ಈಗಾಗಲೇ ಮುನ್ನಡೆ ಕಾಯ್ದುಕೊಂಡಿದೆ. ಸುಮಾರು 1 ಗಂಟೆ ಮೊದಲು ಅಥವಾ ಅರ್ಧ ಗಂಟೆ ಮೊದಲು ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ ಅಂತ ಹೇಳಲಾಗಿತ್ತು. ಆದರೆ ಈಗ 48 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದೆ. ಏಕಾಏಕಿ ತಲೆಕೆಳಗಾದಂಥ ಹರಿಯಾಣ ಫಲಿತಾಂಶ ಹಾವು ಏಣಿ ಆಟ ತುಂಬ ಜೋರಾಗಿ ನಡೀತಾ ಇದೆ. ಅರ್ಧ ಗಂಟೆ ಮೊದಲು ಕಾಂಗ್ರೆಸ್ ಸರ್ಕಾರ ರಚನೆ ಮಾಡೋದಕ್ಕೆ ಎಲ್ಲ ವಿಶ್ವಾಸವನ್ನು ವ್ಯಕ್ತಪಡಿಸ್ತಿತ್ತು. ಜೊತೆಗೆ ಈಗಾಗಲೇ ಸಂಭ್ರಮ ಕೂಡ ತುಂಬ ಜೋರಾಗಿತ್ತು. ಇನ್ನು ಈಗ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಒಟ್ಟಿನಲ್ಲಿ ಸಹಜವಾಗಿ ಇನ್ಫ್ಯಾಕ್ಟ್ ಕಾಂಗ್ರೆಸ್ ಪಕ್ಷ ಇದೆ. ಈ ಒಂದು ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದೆ. ಹರಿಯಾಣದಲ್ಲಿ ಈಗಾಗಲೇ ಕಾಂಗ್ರೆಸ್ನ ಭೂಪೇಂದ್ರ ಸಿಂಗ್ ಹೂಡಾ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಆದರೆ ಇನ್ನಿತರ ಅನೇಕ ಹಿರಿಯ ನಾಯಕರು ಇದ್ದಾರೆ, ಅವರೆಲ್ಲರೂ ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಹರಿಯಾಣದ ಪರಿಸ್ಥಿತಿಯನ್ನು ನೋಡ್ತಾರೆ, ನಿಜಕ್ಕೂ ಕೂಡ ಅಚ್ಚರಿ ಆಗುತ್ತೆ. ಇನ್ನೇನು ಕೆಲವೇ ಗಂಟೆಗಳ ಮೊದಲು ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡೇ ಬಿಡ್ತು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಈಗ ಸಂಪೂರ್ಣ ಚಿತ್ರಣ ಬದಲಾಗಿದೆ. ಬಿಜೆಪಿ 48 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಕ್ಷಣಕ್ಕೂ ಕೂಡ ಅಪ್ಡೇಟ್ ಆಗ್ತಾ ಇದೆ. ಈಗ 49 ಕ್ಷೇತ್ರಗಳಲ್ಲಿ ಬಿಜೆಪಿ ಈಗ ಬರ್ತಾ ಇರುವಂತಹ ಅಂಕಿಅಂಶಗಳನ್ನು ನೋಡ್ತಾ ಇದ್ರೆ 49 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದೆ. ಅದೇ ರೀತಿ ಕಾಂಗ್ರೆಸ್ ಈಗ 34 ಕ್ಷೇತ್ರಗಳಿಗೆ ರಿಸ್ಟ್ರಿಕ್ಟ್ ಆಗಿದೆ. ಒಟ್ಟಲ್ಲಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾರೆ. ಸಹಜವಾಗಿ ಶಾಕಿಂಗ್ ಆಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರವಿಕುಮಾರ್ ಅವರಿಗೆ ಈಗಾಗಲೇ ನೀವೊಂದು ಮಾಹಿತಿಯನ್ನು ಕೊಡ್ತಾ ಇದ್ರಿ. ನಿಮ್ಮ ಸ್ಥಳೀಯ ನಾಯಕತ್ವ ಅಲ್ಲಿ ಯಾರಿದ್ದಾರೆ ಹರಿಯಾಣದಲ್ಲಿ 50-50 ಇದೆ, ಗೆಲ್ಲಬಹುದು ಅನ್ನುವಂಥ ಒಂದು ಸೂಚನೆ ಇತ್ತು. ಆದರೆ ಅಷ್ಟೊಂದು ವಿಶ್ವಾಸ ಇರಲಿಲ್ಲ. ಬಟ್ ಈಗ ಈ ರಿಸರ್ಜೆನ್ಸನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆಗೆ ಚೌಟಾಲ ನಿಮ್ಮ ಜೊತೆಗೆ ಇದ್ದರು. ಚೌಟಾಲ ಬಿಟ್ಟೋದಂಥ ಸಂದರ್ಭದಲ್ಲೂ ಕೂಡ ಬಿಜೆಪಿಗೆ ಹಿನ್ನಡೆ ಆಗತ್ತೆ ಅಂತಲೇ ಭಾವಿಸಲಾಗಿತ್ತು. ಆದರೆ ಈಗ ಏಕಾಏಕಿ ಇಷ್ಟೊಂದು ಬದಲಾವಣೆ ಆಗಿರುವಂಥದ್ದು, ಈಗ ಅದರಲ್ಲೂ ಕೂಡ ಕಟ್ಟರ್ ಅವರ ಬದಲಾವಣೆ ಮಾಡಿರುವಂಥದ್ದು, ಸೈನಿಯವ್ರನ್ನ ತಂದಿರುವಂಥದ್ದು, ಅದು ಫಲಶ್ರುತಿಯಾಗಿ ಕನ್ವರ್ಟ್ ಆಯ್ತಾ? ನೋಡಿ, ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನರೇಂದ್ರ ಮೋದಿಜಿ ಅವರಿಗೆ ಯಾವುದೇ ಕಾರಣಕ್ಕೂ ಇನ್ನೂ ದೇಶದಲ್ಲಿ ಅವರ ಬಗ್ಗೆ ಇಮೇಜ್ ಕಡಿಮೆ ಆಗಿಲ್ಲ, ಅವರ ಪ್ರತಿಮೆ ಕಡಿಮೆ ಆಗಿಲ್ಲ, ಅವರ ಬಗ್ಗೆ ವಿಶ್ವಾಸ ಇನ್ನೂ ಹೆಚ್ಚಾಗ್ತಾ ಇದೆ ದೇಶದಲ್ಲಿ. ಈಗ ಉದಾಹರಣೆಗೆ ನಾವು ಇದರಲ್ಲಿ ಛತ್ತೀಸ್ಗಢದಲ್ಲಿ ಗೆದ್ವಿ, ಮಧ್ಯಪ್ರದೇಶದಲ್ಲಿ ಗೆದ್ವಿ. ಈಗ ನಾವು ಈ ಚುನಾವಣೆಯಲ್ಲಿ ಈ 2 ಚುನಾವಣೆ ಏನು ನಡೀತಾ ಇದೆ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ್, ಇಲ್ಲೂ ಕೂಡ ಬಿಜೆಪಿ ಅಧಿಕಾರದ ಕಡೆಗೆ ಹೋಗ್ತಾ ಇದೆ. ಅಂದ್ರೆ ಅರ್ಥ ನರೇಂದ್ರ ಮೋದಿಜಿ ಅವರ ಬಗ್ಗೆ ಜನ ಇನ್ನೂ ವಿಶ್ವಾಸವನ್ನ ಇಟ್ಟಿದ್ದಾರೆ. ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ, ನರೇಂದ್ರ ಮೋದಿಜಿ ಎಷ್ಟು ದಿನ ಇರುತ್ತೆ ನರೇಂದ್ರ ಮೋದಿಜಿ ಬಗ್ಗೆ ಈ ಒಂದು ಇಮೇಜು ಅಂತ ಹೇಳ್ತಾ ಇದ್ರು. ಅಂದ್ರೆ ನರೇಂದ್ರ ಮೋದಿಜಿ ಅವರು ಇಡೀ ದೇಶದಲ್ಲಿ ಜನ ಅವ್ರ ಜೊತೆನಲ್ಲಿದ್ದಾರೆ. ಜಮ್ಮು ಇರಲಿ, ಕಾಶ್ಮೀರ್ ಇರಲಿ, ಹರಿಯಾಣ ಇರಲಿ, ಛತ್ತೀಸ್ಗಢ ಇರಲಿ, ಈವನ್ ಕರ್ನಾಟಕ ಇರಲಿ, ಈವನ್ ಎಲ್ಲ ಇಡೀ ದೇಶದಾದ್ಯಂತ ನರೇಂದ್ರ ಮೋದಿಜಿ ಅವರ ಜೊತೆ ಜನ ಇದ್ದಾರೆ ಅನ್ನುವಂಥದ್ದು ಇದರ ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆ ಲಕ್ಷಣಗಳು ಗೊತ್ತಾಗ್ತಾ ಇದೆ. ಎರಡನೇದು ಹರಿಯಾಣದಲ್ಲಿ ನಮ್ಮ ಸೈನಿಯವರು ಏನು ಹೊಸ ಮುಖ್ಯಮಂತ್ರಿಗಳಿದ್ದಾರೆ, ಕಳೆದ 6 ತಿಂಗಳಿನಿಂದ ಇಷ್ಟೊಂದು ಫಾಸ್ಟ್ ಆಗಿ ವೇಗವಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ. ಸೈನಿಯವರ ಜೊತೆನಲ್ಲೂ ಕೂಡ ಅಲ್ಲಿ ಜನ ಇದ್ದಾರೆ ಅನ್ನುವಂಥದ್ದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಿನ ಪ್ರಕಾರ ಹರಿಯಾಣದಲ್ಲಿ 51ರಿಂದ 53 ಟೈಮ್ಸ್ ನಾವು ಆಜ್ ತಕ್, ಇಂಡಿಯಾ ಟುಡೇ ಇದ್ರೊಳಗಡೆ ಎಲ್ಲ 51, 53 ತೋರಿಸ್ತಾ ಇದೆ. ನಿಮ್ಮಲ್ಲೂ ಕೂಡ 49, ಕಾಂಗ್ರೆಸ್ 34. ಅಂದ್ರೆ ನಾವು ಸ್ಪಷ್ಟವಾಗಿ ಬಹುಮತವನ್ನ ದಾಟಿದ್ದೇವೆ, ಅಧಿಕಾರವನ್ನ ಮಾಡ್ತೇವೆ ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ನಾವು ಈ ಹಿಂದೆ ನೋಡಿದ್ವಿ ಎಲ್ಲ ಪ್ರಿಡಿಕ್ಷನ್ಸ್, ಎಲ್ಲ ಎಕ್ಸಿಟ್ ಪೋಲ್ಗಳು ಹರಿಯಾಣದಲ್ಲಿ ಕಾಂಗ್ರೆಸ್ ಬಂದ್ಬಿಡುತ್ತೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ರು. ನಾವು ಅಲ್ಲಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಹಾಗೇನಿಲ್ಲ, ನಮ್ದು 50-50 ಇದೆ, ನಾವು ಅಧಿಕಾರಕ್ಕೆ ಬರ್ತೇವೆ ಅನ್ನುವಂಥದ್ದು ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ರು. ಆ ಪ್ರಕಾರವಾಗಿ ಹರಿಯಾಣದಲ್ಲಿ ಮತ್ತೆ 3ನೇ ಬಾರಿಗೆ ನಾವು ಅಧಿಕಾರವನ್ನ ಹಿಡಿತಾ ಇದ್ದೇವೆ. ಹನುಮಂತನವರೇ, ಪ್ರಮುಖವಾಗಿ ಇಲ್ಲಿ ಬಿಜೆಪಿಗ ಮುಂದೆ ತರ್ತಾ ಇರುವಂತಹ ವಾದ ಅಂದ್ರೆ ಈಗ ಮೋದಿ ಅವರ ಇಮೇಜ್ ಬಗ್ಗೆ ಮಾತನಾಡ್ತಿದ್ದಾರೆ. ಅಫ್ಕೋರ್ಸ್ ಮೋದಿ ಇಮೇಜ್ ಸ್ವಲ್ಪ ಕಡಿಮೆ ಆಗಿದೆ, ಮೋದಿ ಹವಾ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನವರ ವಾದವಾಗಿದೆ. ಈಗಲೂ ಕೂಡ ಅದಕ್ಕೆ ಸ್ಟಿಕ್ ಆನ್ ಆಗಿದ್ರು. ಈಗ ಚುನಾವಣಾ ಫಲಿತಾಂಶ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಸಹಜವಾಗಿ ಮೋದಿ ಅವರ ಇಮೇಜ್ ಕೂಡ ಇಲ್ಲಿ ವರ್ಕೌಟ್ ಆಗಿದೆ ಅನ್ನುವಂಥ ವಾದ ಹೇಳ್ತಿದ್ರಿ. ಹಾಗಾದ್ರೆ ಕಾಂಗ್ರೆಸ್ ಇಲ್ಲಿ ಎಲ್ಲಿ ಕಳ್ಕೊಂತು ಎಲ್ಲವನ್ನೂ ಕೂಡ ನೋಡ್ತಾ ಇದ್ದಾರೆ. ಮೋದಿಗೆ ಪರ್ಯಾಯವಾಗಿ ಒಂದು ನಾಯಕತ್ವವನ್ನು ಕೊಡೋದ್ರಲ್ಲಿ ಅಥವಾ ಸ್ಥಳೀಯ ನಾಯಕತ್ವವನ್ನು ನಿರ್ಮಾಣ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದ್ದು ಕೂಡ ಈ ಫಲಿತಾಂಶದ ಮೇಲೆ ಎಫೆಕ್ಟ್ ಬೀಳಿಲ್ಲ ಅಂತ ಹೇಳ್ತೀರಾ? ಮೋದಿಯವರ ಇಮೇಜ್ ಬಹಳ ಇದೆ, ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗತ್ತದು. ಯಾಕೆ ಅಂದರೆ
ನಾವು ದೇಶದ ಬೇರೆ ಬೇರೆ ರಾಜ್ಯಗಳನ್ನು ನೋಡಿದ್ರೆ ಎಲ್ಲ ರಾಜ್ಯಗಳಲ್ಲಿ ಏನು ಮೋದಿ ಅವರು ಗೆದ್ದಿಲ್ಲ. ಕಾಂಗ್ರೆಸ್ಸಿನ ಪ್ರಭಾವ ಎಷ್ಟಿತ್ತು, ಇವತ್ತು ಎಲ್ಲಿಗೆ ಬಂದಿದೆ, ನಮ್ಮ ವೋಟ್ ಶೇರ್ ಎಷ್ಟು ಇಂಪ್ರೂವ್ ಆಗಿದೆ, ಅದರ ಮೇಲೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರ ಪ್ರಭಾವ ದಿನೇ ದಿನೇ ಹೆಚ್ಚಾಗ್ತಿದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಅದರಲ್ಲಿ ಏನು ಅನುಮಾನ ಇಲ್ಲ. ಯಾವ ಬಿಜೆಪಿಯವರು ರಾಹುಲ್ ಗಾಂಧಿ ಅವರ ನಾಯಕತ್ವೇ ಇಲ್ಲ ಅಂತೇಳಿ ಪ್ರತಿಪಾದನೆ ಮಾಡ್ತಾ ಇದ್ರೋ, ಇವತ್ತು ರಾಹುಲ್ ಗಾಂಧಿ ಅವರನ್ನು ಕಂಡ್ರೆ ಎದುರು ನೋಡ್ತಕ್ಕಂಥ, ಹೆದರಿ ಕೂತ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರಿಂದ ನಾವು ದಿಕ್ಕೆಡಬೇಕಾದಂತ ಪರಿಸ್ಥಿತಿ ಇಲ್ಲ. ರಾಜಕಾರಣದಲ್ಲಿ ಹನುಮಂತಯ್ಯನವರೇ ಫಲಿತಾಂಶದ ಮೇಲೆ, ಸರ್ಕಾರ ರಚನೆ ಮೇಲೆ ನಾಯಕತ್ವನ ನಿರ್ಧಾರ ಮಾಡ್ತಾರೆ. ಯಾರು ಕೂಡ ವೋಟ್ ಶೇರ್ ಮೇಲೆ ಎಷ್ಟು ಜನ ನಿರ್ಧಾರ ಮಾಡ್ತಾರೆ. ಆ ರೀತಿ ನೋಡೋದಾದ್ರೆ ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಕೂಡ 42% ನಾವು ತಗೊಂಡಿದೀವಿ ಅಂತ ಹೇಳ್ತಾರೆ. ನಿಮ್ಮ ಸಾಮರ್ಥ್ಯ ಇರುವಂತದ್ದು ಸರ್ಕಾರ ರಚನೆ ಮಾಡುವಂತಲ್ಲಿ ಜನಾಭಿಪ್ರಾಯದಲ್ಲಿ ಕಳೆದ ಬಾರಿಗಿಂತ ಈ ಬಾರಿ 1% ಜಾಸ್ತಿ ತಗೊಂಡಿದೀವಿ, ಕಳೆದ ಬಾರಿಗಿಂತ ಈ ಬಾರಿ 2% ಜಾಸ್ತಿ ತಗೊಂಡಿದೀವಿ ಅಂದ್ರೆ ಅದು ನಾಯಕತ್ವದ ತುಲನೆನಾ? ಅಲ್ಲ, ಅಲ್ಟಿಮೇಟ್ಲಿ ಅದು ಅಲ್ಟಿಮೇಟ್ಲಿ ನೀವು ಅಧಿಕಾರಕ್ಕೆ ಬಂದ್ರ ಇಲ್ವಾ ಅನ್ನೋದೇ ಮುಖ್ಯ. 1 ಸೀಟ್ ಇರಬಹುದು, 2 ಸೀಟ್ ಇರಬಹುದು, ಬೇರೆ ಪ್ರಶ್ನೆ. ಆದ್ರೆ ನಮ್ಮ ಸಮೀಕ್ಷೆಗಳೆಲ್ಲ ಹೇಳಿದ ಪ್ರಕಾರ ನಾವು ಖಂಡಿತವಾಗಿ ಅಧಿಕಾರಕ್ಕೆ ಬರ್ತೇವೆ ಹರಿಯಾಣದಲ್ಲಿ ಅಂತ ಹೇಳಿದ್ರು. ಜಮ್ಮು ಕಾಶ್ಮೀರದಲ್ಲಿ ಹಂಗ್ ಅಸೆಂಬ್ಲಿ ಆಗ್ತದೆ ಅಂತ ಹೇಳಿದ್ರು. ಆದ್ರೆ ಜಮ್ಮು ಕಾಶ್ಮೀರದಲ್ಲಿ ಪೂರ್ಣ ಬಹುಮತ ಬರ್ತಾ ಇದೆ, ಹರಿಯಾಣದಲ್ಲಿ ನಾವು ಹಿನ್ನಡೆ ಕಂಡಿದ್ದೇವೆ. ಇದಕ್ಕೆ ಕಾರಣ ಏನು ಅಂತ ಆನಂತರ ನಾವು ತಿಳ್ಕೊಳ್ಬೇಕಾಗ್ತದೆ. ಆದ್ರೆ ಅನೇಕ ಕಾರಣಗಳನ್ನ ಈಗಲೂ ಕೂಡ ನೋಡಬಹುದು. ಜನ ಯಾಕೆ ನಮ್ಮನ್ನ ಪೂರ್ಣವಾಗಿ ಬೆಂಬಲಿಸಿಲ್ಲ? ನಾನು ಆಗ್ಲೇ ಹೇಳಿದೆ, ಅಧಿಕಾರದಲ್ಲಿರುವ ಪಕ್ಷಗಳಿಗೆ ಚುನಾವಣೆಗೆ ಹೋಗುವಾಗ ಅನೇಕ ಧನಾತ್ಮಕ ಅಂಶಗಳಿರ್ತವೆ, ಅಡ್ವಾಂಟೇಜಸ್ ಇರ್ತದೆ. ಆದ್ರೆ ವಿರೋಧ ಪಕ್ಷವಾಗಿ ಯಾವುದೇ ಪಕ್ಷ ಕೆಲಸಕ್ಕೆ ಬಂದ್ರೆ ಅದಕ್ಕೆ ಅಷ್ಟು ಅಡ್ವಾಂಟೇಜಸ್ ಇರೋದಿಲ್ಲ. ಇದು ಕಾರಣವಾಗಿದೆಯಾ ಅಥವಾ ನಮ್ಮಲ್ಲೇನಾದ್ರೂ ಭಿನ್ನಮತ ಕಾರಣವಾಗಿದೆಯಾ ಅಥವಾ ಜನರು ನಿಜವಾಗ್ಲೂ ಬಿಜೆಪಿ ಜೊತೆನೆ ಇರಬೇಕು ಅಂತ ಬಯಸಿದ್ದಾರಾ? ಈ ಎಲ್ಲ ಅಂಶಗಳನ್ನ ಕನ್ಸಿಡರ್ ಮಾಡಬೇಕಾಗ್ತದೆ. ಆದ್ರೆ ಒಂದು, ನಾವು ಇದ್ದ MLAಗಳ ಸ್ಥಿತಿಗತಿಗಳನ್ನ ನೋಡಿ ಈಗ ಪಡೆದಿರುವ MLAಗಳನ್ನು ನೋಡಿದ್ರೆ ನಾವು ನಮ್ಮ ಸ್ಥಿತಿಯನ್ನ ಎತ್ತರಿಸಿಕೊಂಡಿದ್ದೇವೆ, ಜಾಸ್ತಿ ಮಾಡಿಕೊಂಡಿದ್ದೇವೆ. ಆದ್ರೆ ಅಧಿಕಾರಕ್ಕೆ ಬರದೇ ಹೋದ್ರೆ ಕಾಂಗ್ರೆಸ್ಸಿನ ಹಿನ್ನಡೆಗೆ ಅವಲೋಕನ ಮಾಡಬೇಕಾಗ್ತದೆ, ಚರ್ಚೆ ಮಾಡಬೇಕಾಗ್ತದೆ, ಕಾರಣಗಳೇನು ಅಂತ ತಿಳಿಬೇಕಾಗ್ತದೆ, ಆ ನಂತರ ಅದರ ಬಗ್ಗೆ ಪ್ರತಿಕ್ರಿಯೆ ಮಾಡಬೇಕಾಗ್ತದೆ ಅಂತ ನನಗೆ ಅನಿಸ್ತದೆ. ರೈಟ್. ರವಿಕುಮಾರ್, ಈ ಎಲ್ಲ ಡೆವಲಪ್ಮೆಂಟ್ಗಳು ನೋಡ್ತಾ ಇದ್ರೆ ಅಫ್ಕೋರ್ಸ್ ಈ ಪರಿಣಾಮಗಳು ಏನಾಗುತ್ತೋ ಗೊತ್ತಿಲ್ಲ. ಆದರೆ ಪಕ್ಕದಲ್ಲೇ ದೆಹಲಿ ಕೂಡ ಇದೆ, ಇನ್ನು ಕೆಲವು ದಿನಗಳಿಗೆ ದೆಹಲಿ ಕೂಡ ಚುನಾವಣೆಯನ್ನು ಎದುರಿಸ್ತಾ ಇದೆ. ಹೀಗಾಗಿ ಈ ಒಂದು ಫಲಿತಾಂಶ ಏನಿದೆ ಖಂಡಿತವಾಗ್ಲೂ ಸೈಕಲಾಜಿಕಲಿ ಒಂದು ಯಾವುದೇ ಪಕ್ಷದ ಕಾರ್ಯಕರ್ತರಿಗಾಗಲಿ, ನಾಯಕರಿಗಾಗಲಿ, ಮುಖಂಡರಿಗಾಗಲಿ ಒಂದು ಮೂಡನ್ನು ಸೆಟ್ ಮಾಡುತ್ತೆ. ಪ್ರಮುಖವಾಗಿ ಮಹಾರಾಷ್ಟ್ರ ಚುನಾವಣೆ ಕೂಡ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಮನಸ್ಥಿತಿ ಏನಿತ್ತಲ್ಲ, ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಬಿಜೆಪಿ ಕಾರ್ಯಕರ್ತರ ಮನಸ್ಥಿತಿ ಏನಿತ್ತಲ್ಲ, ಎಲ್ಲ ಒಂದ್ ಕಡೆ ಕುಗ್ಗೋಗಿತ್ತು. ಪ್ರಮುಖವಾಗಿ ಬಿಜೆಪಿ ಕಾರ್ಯಕರ್ತರ ಮನಸ್ಥಿತಿ ಇದರಿಂದ ಒಂದ್ ಸ್ವಲ್ಪ ಲಿಫ್ಟ್ ಆಗುವಂತ ಸಾಧ್ಯತೆ ಇದೆಯಾ? 100ಕ್ಕೆ 100 ನೋಡಿ. ಈಗ ಅಧಿಕಾರದಲ್ಲಿದೆ ದೆಹಲಿನಲ್ಲಿ, ಏನಿದೆ ಪರಿಸ್ಥಿತಿ? ಯಾರು ಕೇಜ್ರಿವಾಲ್ನ ಮುಖ್ಯಮಂತ್ರಿನ ಯಾಕೆ ಚೇಂಜ್ ಮಾಡಿದ್ರು? ಕೇಜ್ರಿವಾಲ್ ಯಾಕೆ ಮುಂದುವರಿಲಿಲ್ಲ? ಯಾಕೆ ಒಬ್ಬ ಮಹಿಳೆಗೆ ಮುಖ್ಯಮಂತ್ರಿ ಮಾಡಿದ್ರು? ಅಂದ್ರೆ ಕೇಜ್ರಿವಾಲ್ ಫೇಸ್ ಮುಂಚೆ ಹೇಗಿತ್ತು, ಕೇಜ್ರಿವಾಲ್ ಅವರ ಪ್ರತಿಮೆ ಇಮೇಜ್ ಮುಂಚೆ ಹೇಗಿತ್ತು ಅಷ್ಟಿಲ್ಲ. ದೆಹಲಿನಲ್ಲಿ ಈಗ ಚುನಾವಣೆ ನಡೆದರೂ ಕೂಡ ಬಿಜೆಪಿ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ ದೆಹಲಿನಲ್ಲಿ. ಇನ್ನು ಪಂಜಾಬ್ ಪೂರ್ತಿ ದಿವಾಳಿಯಾಗಿ ಹೋಗಿದೆ. ಪಂಜಾಬ್ ಆಪ್ನ ಆಡಳಿತದಲ್ಲಿ ಪಂಜಾಬ್ ಸಂಪೂರ್ಣವಾಗಿ ದಿವಾಳಿಯಾಗಿ ಹೋಗಿದೆ. ಹಾಗಾಗಿ ನಾನು ಪಂಜಾಬ್ನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ಬಿಡುತ್ತೆ ಅಂತ ನಾನು ಹೇಳಲ್ಲ. ನಮ್ಮ ಪಕ್ಷ ವೀಕ್ ಇದೆ. ಆದರೆ ನಮ್ಮ ಬಿಜೆಪಿ ಮುಂಚೆ ಅನೇಕ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಬಿಜೆಪಿ ಒಂದು ಒಳ್ಳೆ ಸ್ಥಾನಗಳನ್ನು ತೆಗೆದುಕೊಳ್ಳುತ್ತೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಇನ್ನು ಮಹಾರಾಷ್ಟ್ರದ ಬಗ್ಗೆ ಹೇಳಿದ್ರಿ. ಈಗೇನು ನಾವು ಛತ್ತೀಸ್ಗಢ ಆಯ್ತು, ಮಧ್ಯಪ್ರದೇಶ ಆಯ್ತು, ನಾವು ಗೆಲ್ತಾ ಹೋದ್ವಿ. ನೆಕ್ಸ್ಟ್ ಜಾರ್ಖಂಡ್, ಮಹಾರಾಷ್ಟ್ರ ಚುನಾವಣೆ ಬರೋದಿದೆ. ಜಾರ್ಖಂಡ್ ಮತ್ತು ಮಹಾರಾಷ್ಟ್ರದಲ್ಲೂ ಕೂಡ ನಾವು ಅಧಿಕಾರಕ್ಕೆ ಬರ್ತೇವೆ. ಜಾರ್ಖಂಡ್ನ CM ಪರಿಸ್ಥಿತಿ ಏನಿತ್ತು, ಜೈಲ್ಗೆ ಹೋಗಿದ್ದು ತಮಗೆಲ್ಲ ನೋಡಿರ್ಬೇಕು. ಮತ್ತೆ ಯಾರು ಮುಖ್ಯಮಂತ್ರಿ ಆಗಿದ್ರು, ಜೈಲಿಗೆ ಹೋದ ಮೇಲೆ ಆ ಮುಖ್ಯಮಂತ್ರಿ ಇದ್ದಂಥವ್ರು ಬಿಜೆಪಿ ಸೇರಿದ್ದಾರೆ. ಆದ್ರಿಂದ ಜಾರ್ಖಂಡಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. ಮಹಾರಾಷ್ಟ್ರದಲ್ಲೂ ಕೂಡ ನಾವು ಅಧಿಕಾರವನ್ನು ಹಿಡಿತೇವೆ. ಈ ಟ್ರೆಂಡ್ ಹೇಳ್ತಾ ಇದೆ ಬಿಜೆಪಿಯ ಜೊತೆ ಇಡೀ ದೇಶದ ಜನ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರೈಟ್. ಹನುಮಂತಯ್ಯನವರೇ,
ಅಫ್ಕೋರ್ಸ್ ಈ ಒಂದು ಚುನಾವಣೆಗಳ ಲೆಕ್ಕಾಚಾರ ಬೇರೆ ಇರುತ್ತೆ, ಸಮೀಕರಣ ಬೇರೆ ಇರುತ್ತೆ. ಬಟ್ ಇಲ್ಲಿ ಇರುವಂಥದ್ದಂದ್ರೆ ಎಲೆಕ್ಷನ್ ಆಫ್ಟರ್ ಎಲೆಕ್ಷನ್ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ಮಾಡ್ತಾ ಇರುವಂಥ ತಪ್ಪುಗಳೇನು ಅಂತ. ಗೆದ್ದಾಗ ನಾವು ಸಹಜವಾಗಿಯೇ ಬೇರೆ ರೀತಿಯಾದಂಥ ವಿಶ್ಲೇಷಣೆಯನ್ನು ಮಾಡ್ತೀವಿ, ನಾಯಕರಿಗೆ ಕ್ರೆಡಿಟ್ಗಳನ್ನು ಕೊಡ್ತೀವಿ, ಅದು ಒಂದು ತಪ್ಪು. ಅಟ್ ದ ಸೇಮ್ ಟೈಮ್ ಗ್ರಾಸ್ ರೂಟ್ ಲೆವೆಲಲ್ಲಿ ಎಲ್ಲೋ ಒಂದು ಕಡೆಗೆ ಎಲೆಕ್ಟ್ರೋಲ್ ಮ್ಯಾನೇಜ್ಮೆಂಟಲ್ಲಿ ನೀವು ಎಡವುತ್ತಾ ಇಲ್ವಾ? ನಾವು ದಕ್ಷಿಣ ಭಾರತದಲ್ಲಿ ಯಾವ ರೀತಿ ನೋಡ್ತಾ ಇದೀವಲ್ಲ, ಅದೇ ರೀತಿ ಉತ್ತರ ಭಾರತದಲ್ಲಿ ಪ್ರಮುಖವಾಗಿ ಎಲೆಕ್ಟ್ರೋಲ್ ಮ್ಯಾನೇಜ್ಮೆಂಟಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ವಿಫಲವಾಗ್ತಾ ಇದೆ. ಜನಾಭಿಪ್ರಾಯ ರೂಪಿಸೋದು ಬೇರೆ, ಜನಗಳು ಆಂಟಿ ಇನ್ಕಂಬೆನ್ಸ್ ಇದೆ ಅಂತ ಹೇಳುವಂಥದ್ದು ಬೇರೆ. ಆದರೆ ಆಂಟಿ ಇನ್ಕಂಬೆನ್ಸ್ನ ನಿಮ್ಮ ಪರವಾಗಿ ಫಲಿತಾಂಶ ಮಾಡೋದ್ರಲ್ಲಿ ಯು ಆರ್ ಆಲ್ಸೋ ಫೇಲ್ಡ್, ಆಸ್ ಎ ಪಾರ್ಟಿ ಯು ಆರ್ ಫೇಲ್ಡ್. ಇದು ಸತ್ಯ ಅಲ್ವಾ? ರೈಟ್, ನಿಮ್ಮ ಜೊತೆ ಮಾತಾಡ್ತೀನಿ.